टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಅಯೋಧ್ಯೆಯ ಬಾಲರಾಮ ಮಂದಿರದಲ್ಲಿ ರಾಮನ ವಿಗ್ರಹವನ್ನ ಕೆತ್ತಿದಂತಹ ಏನು ಕಲ್ಲು ಮೈಸೂರಿನ ಆರೋಹಳ್ಳಿಯಲ್ಲಿ ಸಿಕ್ಕಿತು. ಆ ಒಂದು ಸ್ಥಳದಲ್ಲಿ ದಕ್ಷಿಣ ಅಯೋಧ್ಯೆಯ ದೇವಸ್ಥಾನವನ್ನು ಕಟ್ಟಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಲಾಗಿತ್ತು, ಭೂಮಿ ಪೂಜೆಯನ್ನು ಮಾಡಲಾಗಿತ್ತು. ಇದೀಗ ಆ ಶಿಲೆಯ ಕೆತ್ತನೆ ಕೆಲಸ ಆರಂಭವಾಗಬೇಕಾಗಿತ್ತು. ಆದರೆ ದಿಢೀರಂತ ಆ ಒಂದು ಕಾರ್ಯಕ್ರಮ ಬಂದಾಗಿದೆ. ಆ ಒಂದು ಜಮೀನಿನ ಮಾಲಕರಾದಂಥ ರಾಮದಾಸ್ ಅವರ ಮನೆಯಲ್ಲಿ ನಾವಿದ್ದೇವೆ. ಅವರ ಕುಟುಂಬದವ್ರನ್ನ ನೀವು ನೋಡ್ತಾ ಇರ್ಬೋದು. ಅವರೆಲ್ಲ ಕುಟುಂಬದವರು ಸಹ ಸಂಕಲ್ಪವನ್ನು ಮಾಡಿದರು. ಯಾಕಂದರೆ ಇಡೀ ಜಗತ್ತು ಅವತ್ತು ಆರೋಹಳ್ಳಿಯ ಕಡೆಗೆ ತಿರುಗಿ ನೋಡಿತ್ತು. ಯಾಕಂದರೆ ರಾಮದಾಸ್ ಅವರ ಆ ಒಂದು ಜಮೀನಿನಲ್ಲಿ ಆ ಬಾಲರಾಮನ ವಿಗ್ರಹವನ್ನು ಕೆತ್ತಲಾಗಿತ್ತು, ಅದರ ಒಂದು ಕಲ್ಲು ಸಿಕ್ಕಿತ್ತು. ಹೀಗಾಗಿ ಆ ಶಿಲೆಯನ್ನು ನೋಡಿದಂಥ ಎಲ್ಲರೂ ಸಹ ಮೈಸೂರಿನ ಕಡೆಗೆ ತಿರ್ಕೊಂಡಿದ್ರು. ಆರೋಹಳ್ಳಿಯ ರಾಮದಾಸ್ ಅವರ ಜಮೀನು ಒಂದು ರೀತಿಯಾದಂಥ ಪೂಜ್ಯ ಸ್ಥಳವಾಗಿ ಮಾರ್ಪಟ್ಟಿತ್ತು. ಇದೇ ಕಾರಣಕ್ಕಾಗಿ ಗ್ರಾಮಸ್ಥರು ಎಲ್ಲರೂ ಸೇರಿ ಪ್ರಮುಖವಾಗಿ ರಾಮದಾಸ್ ಅವರು ಒಂದು ಸಂಕಲ್ಪವನ್ನು ಮಾಡಿದರು. ಅಂದರೆ ಇಡೀ ಜಗತ್ತು ಇತ್ತ ತಿರುಗಿ ನೋಡಿದೆ, ಇದನ್ನು ಶಾಶ್ವತವಾಗಿ ಉಳಿಸ್ಕೊಳ್ಬೇಕು, ಇಲ್ಲಿ ಒಂದು ರಾಮ ಮಂದಿರವನ್ನು ಅಂದರೆ ದಕ್ಷಿಣದ ರಾಮ ಮಂದಿರವನ್ನು ಕಟ್ಟಬೇಕು ಅಂತೇಳಿ ಸಂಕಲ್ಪ ಮಾಡಿದರು. ಎಲ್ಲ ತಯಾರಿ ನಡೆದಿತ್ತು. ಎಲ್ಲವೂ ಅಂದುಕೊಂಡಂತೆ ಆಗಿದ್ರೆ ಇವತ್ತು ಶಿಲೆಯ ಕೆತ್ತನೆಯ ಕೆಲಸ ಸಹ ಆರಂಭವಾಗಬೇಕಿತ್ತು. ಅಯೋಧ್ಯೆಯಲ್ಲಿ ಬಾಲರಾಮ ಮಂದಿರ ಮೂರ್ತಿಯನ್ನು ಕೆತ್ತಿದಂತಹ ನಮ್ಮದೇ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಈ ದೇವಸ್ಥಾನಕ್ಕೂ ಸಹ ವಿಗ್ರಹವನ್ನು ಕೆತ್ತಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ರು. ದಿಢೀರಂಥ ಕಾರ್ಯಕ್ರಮ ರದ್ದಾಗಿದೆ. ಯಾಕಂದರೆ ಪೇಜಾವರ ಶ್ರೀಗಳು, ಸಂಸದ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್, ಶಾಸಕ ಜಿ.ಟಿ. ದೇವೇಗೌಡ ಸೇರಿದಂತೆ ಸಾಕಷ್ಟು ಜನರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ರು. ದಿಢೀರಂಥ ಕಾರ್ಯಕ್ರಮ ರದ್ದಾಗಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಜಮೀನು ಮಾಲೀಕರಾದಂಥ ರಾಮದಾಸ್ ಮತ್ತು ಅವರ ಕುಟುಂಬದವರು ನಮ್ಮ ಜೊತೆಗಿದ್ದಾರೆ. ಸರ್, ಒಂದು ಕಾರ್ಯಕ್ರಮವನ್ನು ತಾವು ಹಮ್ಮಿಕೊಂಡಿದೆ, ಸಾಕಷ್ಟು ಸಂಭ್ರಮ ಸಡಗರದಿಂದ ಎಲ್ಲ ಸಿದ್ಧತೆ ಆಗಿತ್ತು. ಏನು ಕಾರ್ಯಕ್ರಮ ಇತ್ತು, ಯಾಕೆ ರದ್ದಾಯಿತು? ಶಿಲೆನ ನಮ್ಮ ಆರೋಹಳ್ಳಿ ಗ್ರಾಮದಿಂದ ಇದು ಶಿಲೆ ಹೋಗಿರೋದ್ರಿಂದ ಅಯೋಧ್ಯಕ್ಕೆ ಆ ಒಂದು ಪುಣ್ಯವಾದ ಜಾಗದಲ್ಲಿ ಒಂದು ಮಂದಿರ ಕಟ್ಟಬೇಕು ಅಂತೇಳಿ ಅವತ್ತೇ ನಾವು ಸಂಕಲ್ಪ ಮಾಡಿದ್ವಿ 2024ರಲ್ಲಿ. ಆ ಉದ್ದೇಶಕ್ಕೆ ಇವಾಗ ಏನೋ ಕಾರಣಾಂತರದಿಂದ ಮುಂದೆ ತಳ್ಕ ಬಂದು ಇವತ್ತು ಪೇಜಾವರ ಶ್ರೀಗಳು ಕರೆದು, ಯೋಗಿರಾಜನ ಕರೆದು, ಆಮೇಲೆ ಒಡೆಯರು ಮತ್ತು ಜಿ.ಟಿ. ದೇವೇಗೌಡರು ಎಲ್ಲರೂ ಕರೆದ್ಬಿಟ್ಟು ಈ ಒಂದು ವಿಗ್ರಹ ಕೆತ್ತೋದಕ್ಕೆ ಚಾಲನೆ ನೀಡಬೇಕು, ದೇವಸ್ಥಾನ ಮಂದಿರ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ವಿ. ಇನ್ನು ಈ ಒಂದು ಸಂದರ್ಭದಲ್ಲಿ ಎಲ್ಲ ಸಿದ್ಧತೆಯನ್ನು ಆದಮೇಲೆ ಆಗೋವರೆಗೂ ಸುಮ್ಮನಿದ್ದು, ಈಗ ದಿಢೀರಂತ DSSನವರು ವಿರೋಧ ಮಾಡಿದ್ರು. ಆಗ ನಾವು ಈ ದೊಡ್ಡ ವ್ಯಕ್ತಿಗಳನ್ನೆಲ್ಲ ಕರೆಸ್ಬಿಟ್ಟು ಇವರು ವಿರೋಧ ಮಾಡಿದಾಗ ಅವ್ರಿಗೆ ಅವಮಾನ ಮಾಡೋದು ಬೇಡ ಅಂದ್ಬಿಟ್ಟು ಈ ಕಾರ್ಯಕ್ರಮನ ರದ್ದು ಮಾಡಿಬಿಟ್ಟು ಮುಂದೂಡಿದ್ದೀವಿ. ಮುಂದೆ ದೈವ ಸಂಕಲ್ಪ ಅವ್ರನ್ನೆಲ್ಲ ವಿಶ್ವಾಸಕ್ಕೆ ತಕ್ಕಂಡು ಮಾಡ್ಕೊಂಡು ನಮ್ಮ ಗ್ರಾಮದವರು DSSನವ್ರು ಎಲ್ಲರೂ ವಿಶ್ವಾಸಕ್ಕೆ ತಕ್ಕಂಡು ಮುಂದೆ ಒಂದು ಸಣ್ಣದಾಗಿ ಒಂದು ಮಂದಿರ ಮಾಡಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ಇದೆ ಸರ್. ಅದೆಲ್ಲ ದೈವ ಸಂಕಲ್ಪ ಸರ್. ಅಂದರೆ ಈಗ ತಾವು ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿದ್ರಿ, ಅಂದರೆ ಭಾವುಕರು ಆಗಿದ್ರಿ. ಯಾಕಂದರೆ ಇಡೀ ಜಗತ್ತು ತಿರುಗಿ ನೋಡಿದಂಥ ಸ್ಥಳ, ಅಲ್ಲಿ ದೇವಸ್ಥಾನ ಆಗಬೇಕು ಅನ್ನೋದು ತಮ್ಮ ಆಸೆ ಅಲ್ಲ ಅಂತ? ಆಸೆ ಇದೆ ಸರ್. ಆಸೆ ಇರೋ ಹೊತ್ತಿಗೆ ಇಷ್ಟೆಲ್ಲ ಮಾಡಿದ್ವಿ. ಅದಕ್ಕೆ ಈ ವಿರೋಧಗಳು ಜಾಸ್ತಿ ಆದಾಗ ನಾವು ಬಂದವ್ರಿಗೂ ಅವಮಾನ ಮಾಡೋದು ಬೇಡ, ಈ ಸಮೂಹನೂ ಮೇಲಾಕೊಳ್ಳೋದು ಬೇಡ, ಅವ್ರನ್ನೆಲ್ಲ ವಿಶ್ವಾಸ ತಕ್ಕಂಡು ಮುಂದೆ ಮಾಡೋಣ ಅಂಥೇಳಿ ಸಡನ್ನಾಗಿ ರದ್ದು ಮಾಡಿದ್ವಿ. ಈಗ DSS ಅವ್ರು ಏನು ಹೇಳ್ತಾರೆ ಸರ್, ಯಾವ ಕಾರಣಕ್ಕೆ ರದ್ದು ಮಾಡಿ ಅಂತಾರೆ, ಅಥವಾ ತಾವು ಮಾತ್ರ ನಿಮ್ಮ ಕುಟುಂಬದವ್ರು ಸೇರಿ ಕಟ್ಕೊಳ್ಳಿ ಅಂತಾರೆ, ಏನು ಹೇಳ್ತಾರೆ ಅವರು ಅಂತ? DSS ನಿಮ್ಮ ಕುಟುಂಬದವ್ರು ಬೇಕಾದ್ರೆ ಕಟ್ಕೊಳ್ಳಿ, ಬೇರೆ ಇನ್ವೈಟ್ಸ್ ಮಾಡಬೇಡಿ, ಗೆಸ್ಟ್ಗಳು ಯಾರನ್ನೂ ಕರಿಬೇಡಿ ಅನ್ನೋ ಮಾತು ಆಡ್ತಾರೆ ಸರ್. ನೀವು ದೇವಸ್ಥಾನ ಕಟ್ಕೊಂಡ್ರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ನಮ್ಮ ಈಗ ಅಲ್ಲಿ ದೇವಸ್ಥಾನ ಕಟ್ಟಲಿಕ್ಕೆ ತಾವು ಬದ್ಧರಾಗಿದ್ದೀರಾ? ನಾವು ಕಟ್ಟಬೇಕು ಅಂತಿದ್ವಿ ಸರ್. DSSನವರು ವಿರೋಧ ಮಾಡ್ತಾ ಇದ್ದಾರೆ. ನೋಡೋಣ ಮುಂದೆ ದೈವ ಸಂಕಲ್ಪ ಏನಿದೆ ಅದಾಗಲಿ ಅಂತ ಆಸೆ ಅಂತೂ ಇದೆ. ಆಸೆ ಇದೆ ಸರ್, ಆಸೆ ಇದೆ ಸರ್. ಏನೋ ಪವಿತ್ರವಾದ ಸ್ಥಳ, ಇಷ್ಟು ಇಡೀ ಭಾರತದಲ್ಲೆಲ್ಲ ಕಲ್ಲು ಹುಡುಕಿ ನಮ್ಮ ಜಮೀನಲ್ಲೇ ಸಿಕ್ಕಬೇಕಾದ್ರೆ ನಾವು ಆಸೆ ಇಲ್ವಾ ಸರ್? ಇಂಥ ಪವಿತ್ರವಾದ ಸ್ಥಳದಲ್ಲಿ ಸಿಕ್ಕೋಗಿದೆ ಭಗವಂತ. ಇಡೀ ಪ್ರಪಂಚ ನೋಡ್ತಾ ಇದೆ ಉತ್ತರ ಪ್ರದೇಶದಲ್ಲಿ, ಇವಾಗ ಅಯೋಧ್ಯೆಯಲ್ಲಿ. ಇಲ್ಲೂ ಒಂದು ಅದನ್ನು ನೆನಪು ಮಾಡೋಣ ಅಂತ ಆಸೆ ನಮ್ಮಲ್ಲಿದೆ ಸರ್. ಈಗ ವಿರೋಧ ಮಾಡ್ತಾ ಇದ್ದವ್ರಿಗೆ ಏನು ಹೇಳ್ತೀರಾ ತಾವು ಅಂತ, ಏನು ಮನವಿ ಮಾಡ್ತೀರಿ? ನೋಡೋಣ ಸರ್, ಮುಂದೆ ಯೋಚನೆ ಮಾಡೋಣ. ಏನು ಹೇಳ್ತೀರಾ? ಈಗ ಅಲ್ಲಿ ದೇವಸ್ಥಾನ ಕಟ್ಸೋಕೆ ಏನು ಆಸೆ ನಿಮ್ಮದು, ಯಾವ ಕಾರಣಕ್ಕೆ ಕಟ್ತಾ ಇದ್ದೀರಾ, ಅದನ್ನ ಮನವರಿಕೆ ಮಾಡ್ಕೊಡ್ತೀರಾ ಅವ್ರಿಗೆ ಅಂತ? ಏನು ನಾವು ಈಗ ಅವರ ಆಸೆ ಅಂಬೇಡ್ಕರ್ ವಿರೋಧಿಗಳು ಬೇರೆ ಅವರೆಲ್ಲ, ಅವ್ರು ಕರಿಬೇಡಿ ಇವ್ರು ಕರಿಬೇಡಿ ಅಂತಾರೆ. ಯಾರೂ ಕರೆಯೋದು ಬೇಡ, ನಾವೇ ಮಾಡೋದ್ರಲ್ಲಿ ವಿರೋಧ ಇಲ್ಲ ಅಂತ ನನ್ನ ಭಾವನೆ. ಅದನ್ನ ನೋಡ್ಕೊಂಡು ಮಾಡ್ತೀವಿ ಸರ್, ಮಾಡ್ತೀವಿ ಸರ್. ಪ್ರಮುಖವಾಗಿರುವಂಥದ್ದು PTCL ಆ್ಯಕ್ಟ್ನಲ್ಲಿ ಒಂದು ಜಮೀನು ಬಂದಿತ್ತು. ಸೊ ಹೀಗಾಗಿ ಈ ಜಮೀನನ್ನು ಪರಬಾರೆ ಮಾಡಬಾರ್ದು, ಯಾರು ಧಾರ್ಮಿಕ ಉದ್ದೇಶಕ್ಕೆ ಬರಬಾರ್ದು, ಕೃಷಿ ಉದ್ದೇಶಕ್ಕೆ ಮಾತ್ರ ಬಳಸಲಿ, ಹಾಗಾಗಿ ನಾವು ಕೊಡೋದಕ್ಕೆ ಸಿದ್ಧರಿಲ್ಲ ಅಂತ.
ಸರ್ ಅದು ನಮ್ಮ ತಾತನಿಗೆ ಬಂದಿರೋಂಥದ್ದು, ನಮ್ಮ ತಾತವರ ಅಪ್ಪನಿಗೆ ಬಂದಿದ್ದು, ನಮ್ಮ ತಾತನಿಂದ ನಮ್ಮ ಅಪ್ಪನಿಗೆ ಬಂದಿದೆ. ಹಾಗಾಗಿ ಅದು ಈಗ 3 ತಲೆಮಾರು ಆಗಿರೋದ್ರಿಂದ ಅದು ನಮ್ಮದೇ ಭೂಮಿ. ನಮ್ಗೆ RTC ಇದೆ, ನಮಗೆ ಎಲ್ಲ ಹಕ್ಕುಗಳು ಇದೆ, ನಾವು ವ್ಯವಸಾಯ ಮಾಡ್ಕೊಂಡು ಹೋಗ್ತಾಯಿದ್ವಿ. ಆದರೆ ಇದು ದೇವ್ರಿಗೆ ಅಂತ ಅಂದ್ಬಿಟ್ಟು ಹೋಗಿರೋದ್ರಿಂದ ನಮಗೆ ಅಲ್ಲಿ ಒಂದು ಈಗ ಅವರು ಏನು ತಿಳುವಳಿಕೆ ಏನು ಕೊಡ್ತಾ ಇದ್ದಾರೆ ಅಂತಂದರೆ ಜನಗಳಿಗೆ, ಇದು RSS ಅವರು ಕೊಟ್ಬಿಡ್ತಾವ್ರೆ, ನಾವು ಭೂಮಿನ ಯಾವುದೇ ಕಾರಣಕ್ಕೂ ಮಾರಾಟ ಮಾಡಲ್ಲ ಅಂತಲೂ ನಾವು ಅವತ್ತು ಹೇಳಿದ್ವಿ. ನಮ್ಮ ತಂದೆ ಹೇಳಿದ್ರು 2 ಕ್ವಿಂಟಲ್ ಕಟ್ಟೋಣ ಅಂತ. 2 ಕ್ವಿಂಟಲ್ ಸಲ 4 ಕ್ವಿಂಟಲ್ ಕಟ್ಕೊಳ್ಳೋಣ ಅಂತ ನಮ್ಮ GT ದೇವರು ಶಾಸಕರು ಹೇಳಿದ್ರು. ಹಾಗಾಗಿ ಆಯಿತು 4 ಕ್ವಿಂಟಲ್ ಕೊಡ್ತೀವಿ ಅಂತ ಹೇಳಿ, ಅಂದರೆ ಅವರು ಕೊಡ್ತೀವಿ ಅಂತಲ್ಲ, ಅಷ್ಟರಲ್ಲಿ ನಾವೇ ಕಟ್ಕೊಳ್ಳೋಣ ಅಂತ ಹೇಳಿ ಇದು ಮಾಡಿದ್ವಿ. ಆದರೆ ಇವ್ರು ಏನು ಮಾಡ್ತಾಯಿದ್ದಾರೆ, DSS ಅವರು, ನಮ್ಮ ಸಂಘದವ್ರೇನು, ನಮ್ಮ ಇವರು ಮಾಜಿ ಪೌರವರು ಪುರುಷೋತ್ತಮರು ಅವರೆಲ್ಲ ಏನು ಹೇಳ್ತಾ ಇದ್ದಾರೆ, ಜನಗಳಿಗೆ ಅನ್ಯಭಾವನ ಕೆಟ್ಟದಾಗಿ ತಿಳುವಳಿಕೆ ಕೊಡ್ತಾಯಿದ್ರು. ಇವರು RSS ಅವ್ರಿಗೆ ಕೊಟ್ಬಿಡ್ತಾವ್ರೆ, ನಾವು ಕೊಡ್ತಾ ಇಲ್ಲ. ನಾನು ಅದನ್ನೇ ನೆನ್ನೆ ಪಂಚಾಯತಿಗೆ ಅಂತ ನಮ್ಮ ಊರಿನವ್ರಿಗೆ ಸೇರಿರೋದ್ರಿಂದ ಇವರೆಲ್ಲ ಸೇರಿ ಇಡೀ ಸಮುದಾಯನೇ ಸೇರಿಸ್ಬಿಟ್ರು. ಅಕ್ಕಪಕ್ಕದ ಹಳ್ಳಿ ನಮ್ಮ ಪಂಚಾಯತಿ ಮಾಡಿದ್ರೆ, ನಮ್ಮೂರಿನಲ್ಲಿ ಪಂಚಾಯತಿಗೆ ಹೇಳಿದ್ರೆ ನಮ್ಮೂರವ್ರು ಸೇರ್ಕೊಂಡು ನಾವು ಮಾತಾಡ್ಕೊತಿದ್ವಿ, ನಾವು ಏನಾಯ್ತು ತೀರ್ಮಾನ ಮಾಡ್ಕೊತಿದ್ವಿ. ಇವ್ರು ಏನು ಮಾಡವ್ರೆ, ಮಧ್ಯೆ ಎಲ್ಲರನ್ನೂ ಸೇರಿಸ್ಬಿಟ್ಟು ಎಲ್ಲರನ್ನೂ ಇದು ಮಾಡಿ, ಪೇಜಾವರ ಶ್ರೀಗಳು ಬರ್ತಾವ್ರೆ, ಅವರು ಅಂಬೇಡ್ಕರ್ ವಿರೋಧಿ, ಸಂವಿಧಾನನ ಒಪ್ತಾ ಇಲ್ಲ ಅಂಥವ್ರನ್ನ ಇವ್ರು ಕರೆಸ್ತಾವ್ರೆ. ಹಾಗಾಗಿ ನಾವು ಅದನ್ನು ಕಟ್ಟಕ್ಕೆ ಬಿಡಬಾರ್ದು. ಈಗ ನಿಮ್ಮ ತಂದೆ, ಮಕ್ಕಳು, ಕುಟುಂಬದವರು, ಗ್ರಾಮಸ್ಥರೆಲ್ಲ ಬದ್ಧರಾಗಿದ್ದಾರೆ ರಾಮ ಮಂದಿರ ಕಟ್ಟಕ್ಕೆ? ಗ್ರಾಮಸ್ಥರು ಸಪೋರ್ಟ್ ಇದ್ದಾರೆ ಸರ್. ಗ್ರಾಮಸ್ಥರು ಏನಂತ ಹೇಳ್ತಾರೆ, ನೀವು ಆಗಿದ್ದು ನೀವು ಮಾಡೋದಾದರೆ ನೀವು ಮಾಡಿ, ನಿಮಗೆ ನಮ್ಮ ಸಪೋರ್ಟ್ ಇದೆ, ಕಟ್ಟಕ್ಕಿದೆ, ನಾವು ಕಟ್ಟಲೇಬೇಕು ಸರ್. ಯಾಕಂದರೆ ನಮ್ಮ ತಂದೆ ತಾಯಿ ಆಸೆ, ಅದು ಕನಸ್ಕೊಂಡಿದ್ದಾರೆ. ಅಲ್ಲಿಂದ ಕಲ್ಲು ಓದದ್ದು, ಅಲ್ಲಿ ದೇವರು ಅಲ್ಲಿ ಪ್ರತಿಷ್ಠಾಪನೆ ಆದವಳಿಂದ ಏನೋ ನಮ್ಮ ಭೂಮಿಯಲ್ಲಿ ಸಿಕ್ತು. ನಮ್ಮ ತಾತನ ಹೆಸರು ಹನುಮಯ್ಯ, ನಮ್ಮ ತಂದೆ ಹೆಸರು ರಾಮದಾಸು, ನಮ್ಮ ಅಣ್ಣನ ಹೆಸರು ರಂಗಸ್ವಾಮಿ, ಎರಡನೇವರು ಕೃಷ್ಣದಾಸು, ನನ್ನ ಹೆಸರು ರವಿ, ನನ್ನ ತಮ್ಮ ರಮೇಶ್ ಅಂತ 4 ಜನ ಮಕ್ಕಳು. ನಾವು ಪ್ರಮುಖವಾಗಿ ತಂದೆ ತಾಯಿಯ ಕನಸನ್ನು ನನಸು ಮಾಡಬೇಕು ಸರ್. ಅದರಂತೆ ನಾವು ಇವ್ರುಗಳು ಏನು ಹೇಳ್ತಿರೋದು, ಸಮುದಾಯಕ್ಕೆ ಬದ್ಧವಾಗಿ ನಮ್ಮ ತಂದೆ ತಾಯಿಗಳನ್ನ ಬಿಟ್ಬಿಡ್ಬೇಕಾ? ಅದು ನನ್ನ ಪ್ರಶ್ನೆ. ನನ್ನ ತಂದೆ ತಾಯಿಗಳು ಏನು ಆಸೆ ಪಟ್ಟವ್ರೆ, ನಾವು ದೊಡ್ಡದಾಗಲ್ಲ ಅನ್ನೋದ್ರೂ ಸಣ್ಣದಾಗಾದ್ರೂ ನಾವು ಮಾಡಿ ನಾವು ಅದನ್ನು ಪೂರೈಸ್ತೀವಿ. ಹೌದು, ಅವರು ಏನು ಅಂತಂದರೆ ಸರ್, ಈಗ ಅದು ಕಲ್ಲು ಯಾವುದೋ ಒಂದು ಇದರಲ್ಲಿ ನಮ್ಮ ಜಮೀನಲ್ಲಿ ಬೆಳೆದಿತ್ತು, ಅದನ್ನು ತೆಗೆಸ್ಬಿಡ್ಬೇಕು ಅಂತ ನಾವು ತೆಗೆಸ್ದ್ವಿ. ಯಾವಾಗ 2022ರಲ್ಲಿ ತೆಗೆದು ಅದನ್ನು ತೆಗೆದು ಬಿಟ್ಬಿಟ್ಟಿದ್ರು. ಏನೋ ಕಲ್ಲು ಮಾಡೋರಿಗೆ ಹೇಳಿದ್ವಿ, ಅದನ್ನು ತೆಗೆದುಬಿಡಪ್ಪ, ಒಂಚೂರು ವ್ಯವಸಾಯ ಮಾಡೋಕ್ಕೆ ತೊಂದರೆ ಆಗ್ತಾಯಿದೆ, ತೆಗೆದುಬಿಡಪ್ಪ ಅಂತ ಹೇಳಿದಾಗ ಬಿಟ್ಬಿಟ್ಟಿದ್ದ. ಅದು 8-10 ತಿಂಗಳು ಅಲ್ಲೇ ಬಿದ್ದಿತ್ತು ಕಲ್ಲು. ಅದು ಉಪಯೋಗಕ್ಕೆ ಬರಲ್ಲ, ಗಟ್ಟಿ ಕಲ್ಲು ಅಂದ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟಿದ್ದ, ಅವನು ತಗೊಂಡು ಹೋಗಿರಲಿಲ್ಲ ಅಂಥದ್ದು. ಅದನ್ನು ಕನಸು ಈಗ ಅಲ್ಲಿ ರಾಮ ಅನ್ನೋದನ್ನು ಇಲ್ಲಿ ಶಿಲೆಯಾಗಿ ನಮ್ಮ ಭೂಮಿಲಿದ್ದು ಹೋಗಿರೋದ್ರಿಂದ ಅದನ್ನು ಒಂದು ದೇವಸ್ಥಾನ ಅಲ್ಲಿ ಶಿಲೆಯಾಗಿದೆ, ಇಲ್ಲೂ ನಾವು ಅದೊಂದು ಗುಡಿ ಕಟ್ಬಿಡೋಣ ಅಂತ ಅವರು ಅವತ್ತು ಮಾತಾಡಿದ್ದಾರೆ ಸರ್. ಅವ್ರ ಕನಸನ್ನ ನಾವು ನನಸು ಮಾಡೇ ಮಾಡ್ತೀವಿ. ಏನೇ ವಿರೋಧ ಆದ್ರೂ ನಾವು ಅದನ್ನು ಮಾಡ್ತೀವಿ ಸರ್. ಹೇಳಿ ಸರ್, ತಾವು ಕುಟುಂಬಸ್ಥರಾಗಿ ಏನಿಲ್ಲ ಸರ್. ಅದೇ ಇವಾಗ ನಮ್ಮ ಜಮೀನಲ್ಲಿ ಸಿಕ್ಕಿದಾಗ ಇಡೀ ನಮ್ಮ ಹೋಬಳಿ ಲೆವೆಲಲ್ಲೇ ಎಲ್ಲ ಸಂತೋಷಪಟ್ಟರು. ಅದೇ ರೀತಿ ಇಲ್ಲಿ ತನಕನೂ ಇತ್ತು. ನಾವು ಮಧ್ಯ ಒಂದು ಫಂಕ್ಷನ್ ಇಟ್ಟಾಗ ಪ್ರತಾಪ್ ಸಿಂಹ ಅವ್ರು ಬಂದಾಗ ಗಲಾಟೆಯಾಗಿ ಅದಕ್ಕೆ ವಿರೋಧ ಮಾಡತ್ಲೆ ನಮಗೆ ಊರಿನವರು ಸ್ವಲ್ಪ ಬೇಜಾರು ಮಾಡ್ಕೊಂಡು ಬೇರೆ ಸಮುದಾಯದವರು ಎಲ್ಲ ಸೇರ್ಕೊಂಡಿದ್ದು. ಹಂಗಾಗಿ ಅವ್ರು ಏನು ಮಾಡಿದ್ರು, ಈ ಥರ ಮಾಡಿದ್ರಲ್ಲ ಮಧ್ಯ ಯಾಕೆ ಇದಕ್ಕಿದ್ದಂಗೆ ಈ ಥರ ಆಯ್ತಲ್ಲ ಅಂದ್ಬಿಟ್ಟು ಕೈ ಬಿಟ್ಬಿಟ್ರು. ನಾವು ಇದೇನೋ ಹಿಂಗೆ ಆಯ್ತಲ್ಲ ಬಿಡು ಇರಲಿ ಅಂದ್ಬಿಟ್ಟು ಸುಮ್ಮನೆ ಇದ್ದು. 1 ವರ್ಷದ ಮೇಲೆ ತಿರ್ಗಾ ನಮ್ಮ ಮನೆಯವರೇ ನಮ್ಮ ತಂದೆ ತಾಯಿಗಳೆಲ್ಲ ಮಾತಾಡ್ಕೊಂಡು ಟ್ರಸ್ಟ್ ಮಾಡಿರಲಿಲ್ಲ ಸರ್. ಶುರು ಮಾಡ್ಬಿಟ್ಟು ನಾವೇ ಒಂದು ಚಿಕ್ಕದಾಗಿ ಗುಡಿ ಕಟ್ಟವ ಅಂತಂದಾಗ ತಿರ್ಗಾ ಶಾಸಕರು ಚಿಕ್ಕದಾಗಿ ಯಾಕೆ ಮಾಡ್ತೀರಿ, ನಾನು ಕೈ ಜೋಡಿಸ್ತೀನಿ, ಒಂದು ದೊಡ್ಡದಾಗಿ ಟ್ರಸ್ಟ್ ಮಾಡ್ಕೊಂಡು ಮಾಡುವ ಅಂತಂದಾಗ ಆಗಲೂ ನಮ್ಮ ಗ್ರಾಮದವ್ರು ಯಾರೂ ವಿರೋಧ ಮಾಡಲಿಲ್ಲ. ಆಯಿತು ಅಂದ್ಬಿಟ್ಟು ಎಲ್ಲ ಗ್ರಾಮದವರು ಗುಜ್ಜೆಗುಂಡಪುರ ಮತ್ತು ಆರೋಹಳ್ಳಿ 2 ಊರವರು ಸೇರ್ಕೊಂಡು ಪೂಜೆ ಮಾಡಿ ಅವತ್ತು ಅಡಿಗಲ್ಲು ಹಾಕಿದ್ವು. ಅಡಿಗಲ್ಲು ಹಾಕಿ ಆಗೇನು ಮಾಡಿದ್ರು, ಶಾಸಕರು ಒಂದು ಟ್ರಸ್ಟ್ ಮಾಡ್ಕೊಂಡು ನೀವು ಮುಂದುವರಿ ಮಾಡಿದ್ವು, ನಾವು ಜೊತೆಗೆ ಕೈ ಜೋಡಿಸ್ತೀವಿ ಅಂದರು. ಆಮೇಲೆ ತಿರ್ಗಾ ಇವರು ಯದುವೀರವ್ರು ನಮ್ಮ ಗ್ರಾಮಕ್ಕೆ ಬಂದಿದ್ದರು. ಆಗಲೂ ಒಂದು ಮನವಿ ಕೊಟ್ಟಾಗ ಇಡೀ ಗ್ರಾಮದವರೇ ಕೊಟ್ಟರು. ಆಗಲೂ ಆಯಿತು ಅಂದ್ಬಿಟ್ಟು ಎಲ್ಲ ಒಪ್ಕೊಂಡ್ರು. ಅವರು ಎಲ್ಲ ಜನಗಳನ್ನೆಲ್ಲ ರೆಸ್ಪಾನ್ಸ್ ನೋಡ್ಬಿಟ್ಟು ನಾನು ಕೈ ಜೋಡಿಸ್ತೀನಿ ಮಾಡಿ ಅಂತಂದ್ಬಿಟ್ಟು ಅವತ್ತು ಅವರು ಹೇಳಿಕೆ ಕೊಟ್ಟರು. ಆಗ ನಾನು ಬರ್ತೀನಿ ನೀವು ಮಾಡುವಾಗ ಅಂತ ಹೇಳಿದ್ರು. ಆಯಿತು ಅಂದ್ಬಿಟ್ಟು ಆ ಉದ್ದೇಶದ ಪ್ರಕಾರ ನಾವು ಚಿಕ್ಕದಾಗಿ ನಮ್ಮ ಮನೆಯವರೇ, ಬೇರೆ ಯಾರನ್ನೂ ಇದು ಮಾಡ್ಕೊಳ್ಳೋದು ಬೇಡ, ಇಲ್ಲಿ ಬೇರೆ ಜನಾಂಗ ಸೇರ್ಕೊಂಡ್ರೆ ಏನೇನೋ ಪ್ರಾಬ್ಲಮ್ ಆಯ್ತವೆ ಅಂತ ಎಲ್ಲ ಏನೇನೋ ಬರ್ತಾವೆ, ಅದಕ್ಕೆ ನಮ್ಮ ಮನೆಯವರೇ ನಾವೇ ಮೆಂಬರ್ಗಳ ಮಾಡ್ಕೊಂಡು ನಾವೇ ಒಂದು ಟ್ರಸ್ಟ್ ಮಾಡ್ಕೊಂಡು
ಮುಂದುವರಿವ ಅಂದ್ಬಿಟ್ಟು ಗೆಸ್ಟ್ಗಳಾಗಿ ಇಂತಿಂಥವ್ರನ್ನ ಕರೆದಿದ್ದು. ಈ ಗೆಸ್ಟ್ಗಳ ಹೆಸ್ರುಗಳು ನೋಡ್ಬಿಟ್ಟು RSSನವರು ಎಂಟ್ರಿ ಆಯ್ತವ್ರೆ, ಪೇಜಾವರ ಸ್ವಾಮಿಗಳು ಎಂಟ್ರಿ ಆಯ್ತವ್ರೆ, ಈ ಮುಂದೆ ಯಾವುದೋ ಥರ ಆಗೋಯ್ತದೆ, ಇದು ದಲಿತರಿಗೆ ತೊಂದರೆ ಆಗುತ್ತೆ, ಇದನ್ನು ಮಾಡಬೇಡಿ ಅಂತ ನಮ್ಮ ಗಮನಕ್ಕೇನು ಹೇಳಲಿಲ್ಲ. ನಮ್ಮ ಗ್ರಾಮದವ್ರು ನಾವು ಸೇರ್ಕೊಂಡು ಹಿಂಗೆ ಮಾಡ್ತಾಯಿದ್ದೀವಿ, ನಮ್ಮ ಮನೆಯವರೆಲ್ಲ ಸೇರ್ಕೊಂಡು ಮಾಡ್ತಾಯಿದ್ದೀವಿ, ಭದ್ರಾಗಿದ್ದು. ಅಷ್ಟೊತ್ತಿಗೆ ನಮ್ಮ ಪಂಚಾಯತಿ ಸೇರಿದಾಗ ಅವರೆಲ್ಲ ಸೇರ್ಕೊಂಡ್ರು ಸರ್, ಬಂದು ಎಂಟ್ರಿ ಆದರು. ಎಂಟ್ರಿ ಆಗಿ ಅವ್ರು ಅಲ್ಲಿ ಏನು ನಮ್ಮ ಗ್ರಾಮದವ್ರಿಗೆ ಹೇಳ್ಕೆ ಕೊಟ್ಟದ್ದು, RSSನವ್ರಿಗೆ ಭೂಮಿ ಕೊಡ್ತಾವ್ರೆ, ತಪ್ಪು ಮಾಹಿತಿ ನಮ್ಮ ಗಮನಕ್ಕೆ ಬಂದದ್ದು ಅದೇ. ಅವ್ರು ಬರ್ತಾವ್ರೆ ಅನ್ನೋದು ನಮಗೂ ಗೊತ್ತಿಲ್ಲ. ಕಟ್ಟಕ್ಕೆ ನಮ್ಮ ಗ್ರಾಮದವರು ಎಲ್ಲ ಭದ್ರ ಆಗಿದ್ದು ಎಲ್ಲ ಥರದಲ್ಲಿ. ಹೌದು ಸರ್, ಇವಾಗಲೂ ನಾವು ಮಾಡಬೇಕು ಅನ್ನೋ ಉದ್ದೇಶನೇ ಇತ್ತು. ಹಾಗಾಗಿ ಈಗ ಇದೆ ಸರ್, ಇವಾಗಲೂ ಇದೆ. ಈಗ ಉದ್ದೇಶಪೂರ್ವಕವಾಗಿ ಇದನ್ನ ಮಾಡಲಾಗ್ತಾ ಇದೆ ಅಂತ ಅನ್ಸುತ್ತಾ ನಿಮಗೆ? ಯಾಕಂದರೆ ಇಡೀ ಜಗತ್ತಲ್ಲಿ ಈಗ ರಾಮದಾಸ್ ಅವರ ಕುಟುಂಬ ಗೊತ್ತಾಗಿದೆ, ಇಡೀ ಆರೋಹಳ್ಳಿ ಗುಜೆಗೋಡನಪುರ ಗೊತ್ತಾಗಿದೆ. ಇದನ್ನ ತಳ್ಳಲಿಕ್ಕೆ ಹೊರಗಡೆ ಶಕ್ತಿಯವರು ಏನಾದ್ರು ಪ್ರಯತ್ನ ಪಡ್ತಾ ಇದ್ದಾರೆ ಅನ್ಸುತ್ತಾ? ಹೊರಗಡೆ ಶಕ್ತಿ ಅಂತಂದರೆ ಸರ್ ಅದೇ ಏನಂದರೆ ಇವರು ಭೂಮಿನ ಕಳ್ಕೊತಾರೆ ಅನ್ನೋ ಉದ್ದೇಶಕ್ಕೆ ಅವರು ಈ ಥರ ಮಾಡ್ತಾ ಇದ್ದಾರೆ. ನಾವು ಭೂಮಿ ಕಳ್ಕೊಳ್ಳೋ ಅಂತ ಇದರಲ್ಲಿಲ್ಲ. ನಾವು ನಮ್ಮ ಭೂಮಿಯಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಒಂದು ಕಟ್ಟಕ್ಕೆ ಅಂತ ಇದು ಮಾಡ್ತೀವಿ. ನಾನು ಕೇಳ್ಕೊಳ್ಳೋದು ಏನಂತಂದರೆ, ನಮ್ಮ ಸಮುದಾಯದವ್ರನ್ನ ನಾವು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಭೂಮಿ ಮಾರಲ್ಲ, ನೀವು ಜನಗಳಿಗೆ ತಪ್ಪು ತಿಳುವಳಿಕೆನ ಕೊಡಬೇಡಿ. ಜೊತೆಗೆ ಕಲ್ಲು ಇದೇ ಕಲ್ಲು ಅನ್ನೋದನ್ನು ನೀವು ಏನು ಸರ್ಟಿಫೈಡ್ ಮಾಡಿದಿರಿ, ಇದೇ ಕಲ್ಲಲ್ಲಿ ರಾಮ ಆಗಿರೋದನ್ನು ಯಾರು ಅದನ್ನು ಹೇಳಿದ್ದಾರೆ ಅಂತ ನಮ್ಮ ಪಂಚಾಯತಿಲಿ ನೆನ್ನೆ ಮಾತಾಡಿದ್ರು. ಅದು ಜಗತ್ತಿ ಜಾಹೀರಾಗಿರೋಂಥ ವಿಷಯನ ಅವರು ತಪ್ಪು ಮಾಹಿತಿನ ಕೊಡ್ತಾವ್ರೆ ಅನ್ನೋದು ಜನಗಳಿಗೆ ಅರಿವಾಗ್ತಾ ಇದೆ. ಈಗ 1-2 ದಿನ ಟೈಮು ಹೇಳವ್ರೆ, ಆಗ ಮಾತಾಡಿ ನಾವು ದೇವಸ್ಥಾನ ಮಾಡೋಕ್ಕೆ ನಾವು ಭದ್ರಾಗಿದ್ದೀವಿ ಸರ್. ಈಗ ಅಲ್ಲಿ ಪಕ್ಕದಲ್ಲಿ ನಳಂದ ವಿವಿಯನ್ನು ಮಾಡ್ತೀವಿ, ದಕ್ಷಿಣ ಭಾರತದ್ದು ಅಂತ. ಅದು ವಿದ್ಯಾಭ್ಯಾಸದ್ದು ಸರ್, ಜ್ಞಾನೋದಯ ಜ್ಞಾನ ಕೊಡ್ತಾ ಇರೋದು ಮಕ್ಕಳಿಗೆ, ಅದು ಒಳ್ಳೆಯದು ಸರ್. ನಾವು ನಮಗೂ ಸಂತೋಷ ಇದೆ ಸರ್. ದೇವಸ್ಥಾನನೂ ಆಗಲಿ ವಿವಿನೂ ಆಗಲಿ ಸರ್, ಆಗಲಿ ಸರ್. ದೇವಸ್ಥಾನ ವಿವಿ ಎರಡೂ ಆಗಲಿ ಸರ್, ಎರಡೂ ಆಗಲಿ ಸರ್. ಅವ್ರು ಮಾಡೋದಾದರೆ ಅದು ಇದ್ದೇ ಇರುತ್ತೆ. ಕೈ ಜೋಡಿಸೋಣ ಹೇಳಿ ಸರ್, ತಾವು ಕುಟುಂಬಸ್ಥರಾಗಿ ತುಂಬ ಖುಷಿ ಆಯಿತು. ಈ ಎಲ್ಲ ಇವರು ವಿರೋಧಗಳು ಬರಬೇಕು, ವಿರೋಧಗಳು ಇದ್ರೇ ಅದು 500 ವರ್ಷಗಳ ಇತಿಹಾಸ ಅದು. ಆಗಲಿ ನೋಡೋಣ ಮುಂದೆ ಆಗತ್ತೆ. ತಂದೆ ತಾಯಿ ಕನಸನ್ನ ನನಸು ಮಾಡಕ್ಕೆ ನಾವು 4 ಜನ ಬದ್ಧವಾಗಿದ್ದೀವಿ. ಹೌದು, ನನಸು ಮಾಡಬೇಕು ಅನ್ನೋದೇ ನಮ್ಮ ಆಸೆ. ಇದು ರಾಮದಾಸ್ ಮತ್ತು ಅವರ ಕುಟುಂಬದವರ ಸ್ಪಷ್ಟವಾದಂತಹ ಮಾತುಗಳು. ಇಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡ್ತಾ ಇರೋರು ನಮ್ಮ ಕುಟುಂಬದವರೇ, ನಾವು ಯಾರಿಗೂ ಸಹ ಭೂಮಿಯನ್ನು ಕೊಡ್ತಾ ಇಲ್ಲ. ಇದರ ಜೊತೆಗೆ ಇದು ನಮ್ಮ ತಂದೆ ತಾಯಿಯ ಕನಸು. ಇಡೀ ವಿಶ್ವದ ಗಮನವನ್ನು ಸೆಳೆದಿದಂತಹ ನಮ್ಮ ಜಮೀನಲ್ಲಿ ಆ ಶಿಲೆ ಸಿಕ್ಕಿತ್ತು, ಅದನ್ನು ಅಜರಾಮರವಾಗಿಸಬೇಕು ಮತ್ತು ನಮ್ಮ ತಂದೆ ತಾಯಿ ಕನಸನ್ನು ನನಸು ಮಾಡಬೇಕು. ಇದಕ್ಕಾಗಿ ನಾವು ರಾಮ ಮಂದಿರವನ್ನು ಕಟ್ಟೇ ತೀರ್ತೇವೆ ಅನ್ನೋ ಒಂದು ಸ್ಪಷ್ಟ ಮಾತುಗಳನ್ನು ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.